ಆಯಿತು. ಈ ರೀತಿಯಾಗಿ ಕೈಯಾಡಿಸಿಕೊಳ್ಳಬೇಕು. ಸ್ವಲ್ಪ ರವೆ ಹಾಕಿಕೊಳ್ಳಬೇಕು, ಜೋಳದ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಬೆಲ್ಲ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು. ಮತ್ತೊಂದು ಒಗ್ಗರಣೆ ಹಾಕೊಳ್ಳೋಕ್ಕೆ ಬಾಣಲೆ ಇಡೋಣ. ಸ್ಪೂನ್ ಎಣ್ಣೆ, ಸ್ವಲ್ಪ ಶೇಂಗಾ ಬೀಜ ಹಾಕಬೇಕು, ಒಂದು ಸ್ಪೂನ್ ಉದ್ದಿನ ಬೀಜ. ಸ್ವಲ್ಪ ಶೇಂಗಾ ಬೀಜ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು, ಚೆನ್ನಾಗಿ ಹಸಿ ಖಾರ ಒಂದು ಸ್ಪೂನ್. ಉಪ್ಪು ಖಾರ ಅದರಲ್ಲೇ ಹಾಕಿರೋದ್ರಿಂದ ಇದರಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಎಣ್ಣೆಯಲ್ಲಿ ಆವಾಗಲೇ ಬೇಯಿಸಿಟ್ಕೊಂಡಿರೋ ಪುಂಡಿ ಪಲ್ಯ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಫೈನಲಿ ಉತ್ತರ ಕರ್ನಾಟಕದ ಸ್ಪೆಷಲಿ ಪುಂಡಿ ಪಲ್ಯ ಸವಿಯಲು ಬಿಸಿ ಬಿಸಿ ರೊಟ್ಟಿ ರೆಡಿ.